ಎಲ್ಲರಿಗೂ ನಮಸ್ಕಾರ. ಧ್ರುವತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ಒಂದು ವಿಶೇಷವಾದ ವಿಡಿಯೋ ಒಂದಿಗೆ ಬಂದಿದ್ದೇನೆ. ಆ ವಿಡಿಯೋ ಬಹಳ ಮುಖ್ಯವಾದಂಥದ್ದು. ನಾವೆಲ್ಲ ಕರ್ನಾಟಕವನ್ನ ಅತಿ ಹೆಚ್ಚಾಗಿ ಇಷ್ಟಪಡ್ತೀವಿ. ಅದರಲ್ಲೂ ಕೂಡ ಬೆಂಗಳೂರು ಬಹಳಷ್ಟು ಜನರಿಗೆ ಅಚ್ಚುಮೆಚ್ಚಿನ ತಾಣ. ಇಲ್ಲಿ ಎಲ್ಲಾ ರೀತಿಯ ಜನರು ಕೂಡ ಇದ್ದಾರೆ. ಎಲ್ಲ ಭಾಗದ ವರ್ಗದವರಿಗೂ ಕೂಡ ಬೆಂಗಳೂರು ಅಚ್ಚುಮೆಚ್ಚು. ನೀವು ಯಾವುದೇ ಊರಿನಿಂದ ಬನ್ನಿ, ಮೆಜೆಸ್ಟಿಕ್ ಬರದೇ ಇದ್ರೆ ನಿಮ್ಮ ಬೆಂಗಳೂರು ಪ್ರಯಾಣ ಪೂರ್ತಿ ಆಗೋದೇ ಇಲ್ಲ. ಬೆಂಗಳೂರಿನಂತಹ ಮಹಾನಗರಕ್ಕೆ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಒಂದು ಹೃದಯ ಇದ್ದಂತೆ. ಹಾಗೆ ದಿನನಿತ್ಯ ಲಕ್ಷಾಂತರ ಜನರು ಬಂದು ಹೋಗುವಂತಹ ಈ ಮೆಜೆಸ್ಟಿಕ್ ನಲ್ಲಿ ಸಾವಿರಾರು ಮಂದಿ ತಮ್ಮ ಬದುಕಿನ ಬಂಡಿಯನ್ನ ಸಾಗಿಸ್ತಿದ್ದಾರೆ ಅಂದ್ರೆ ಅದನ್ನ ನಾವು ಒಪ್ಕೊಳ್ಳೇಬೇಕು. ಅದೆಷ್ಟೋ ಅಸಂಖ್ಯಾತ ಜನರಿಗೆ ಮೆಜೆಸ್ಟಿಕ್ ನೆಲೆ ಕೊಟ್ಟಿದೆ, ಬದುಕು ಕೊಟ್ಟಿದೆ, ಪಾಠ ಕಲಿಸಿದೆ. ಒಳ್ಳೇದು ಇದ್ದ ಮೇಲೆ ಕೆಟ್ಟದ್ದು ಇರಲೇಬೇಕಲ್ವಾ? ಮೆಜೆಸ್ಟಿಕ್ ನಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯೋದಿಲ್ಲ ಅಂತ ಹೇಳಿದ್ರೆ ಅದು ಸತ್ಯಕ್ಕೆ ದೂರವಾದಂತಹ ಮಾತಾಗುತ್ತೆ. ಅದಿರ್ಲಿ. ಆದ್ರೆ ನಾವು ಇವತ್ತು ಹೇಳೋಕೆ ಹೊರಟಿರೋದು ಮೆಜೆಸ್ಟಿಕ್ ಅನ್ನೋ ಹೆಸರಿನ ಇತಿಹಾಸದ ಬಗ್ಗೆ. ಬೆಂಗಳೂರಿನ ಹೃದಯ ಭಾಗ ಆಗಿರುವಂತಹ ಮೆಜೆಸ್ಟಿಕ್ಗೆ ಈ ಹೆಸರು ಬರೋದರ ಹಿನ್ನೆಲೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ತೀವಿ. ಅದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಹಳೆ ತಲೆಮಾರಿನ ಜನರಿಗೆ, ಈಗಿನ ಕಾಲದ ಬಹುತೇಕ ಮಂದಿಗೆ ಮೆಜೆಸ್ಟಿಕ್ ಅನ್ನೋ ಸುಂದರ ನಗರದ ಹೆಸರಿನ ಹಿನ್ನೆಲೆ ಬಹಳಷ್ಟು ಜನರಿಗೆ ಗೊತ್ತೇ ಇಲ್ಲ. ಅಷ್ಟೇಕೆ ತಿಳ್ಕೊಳ್ಳೋದಕ್ಕೂ ಮೊದಲು ನನಗೂ ಸಹ ಗೊತ್ತಿರಲಿಲ್ಲ. ಮೆಜೆಸ್ಟಿಕ್ ಅನ್ನೋ ಹೆಸರು ಹೇಗೆ ಬಂತು ಅಂತ ಕೇಳಿದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಅದಕ್ಕೆ ಆ ಹೆಸರು ಬಂತು ಅಂತ ಹೇಳ್ತಾರೆ. ಆದ್ರೆ ಆ ಬಸ್ ಸ್ಟ್ಯಾಂಡ್ ಮಾಡೋಕ್ಕೂ ಮುನ್ನ ಅಲ್ಲಿ ಏನಿತ್ತು ಅಂತ ತಿಳಿದಾಗ ಈ ಪರಿಸರಕ್ಕೆ ನಾವೆಂತ ಅನ್ಯಾಯ ಮಾಡಿದ್ದೇವೆ ಅನ್ನೋದು ಗೊತ್ತಾಗತ್ತೆ. ಹಾಗೆ ಇಲ್ಲಿ ಮೆಜೆಸ್ಟಿಕ್ ಅನ್ನೋ ಹೆಸರು ಹೇಗೆ ಬಂತು ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ಆ ಜಾಗದಲ್ಲಿ ಏನಿತ್ತು ಅಂತ ಮೊದಲು ತಿಳ್ಕೊಳ್ಳೋಣ. ಅಂದಹಾಗೆ ಬೆಂಗಳೂರು ಒಂದು ಕಾಲದಲ್ಲಿ ಕೆರೆಗಳ ನಗರ ಆಗಿತ್ತು. 19 ಮತ್ತು 20ನೇ ಶತಮಾನದಲ್ಲಿ ಮೆಜೆಸ್ಟಿಕ್ ಸುತ್ತಮುತ್ತ ಸಾಕಷ್ಟು ಕೆರೆಗಳು ಇದ್ವು. ಬೆಂಗಳೂರು ಬೆಳೀತಾ ಬೆಳೀತಾ ಅಭಿವೃದ್ಧಿ ಹೊಂದುತ್ತಾ ಕೆರೆಗಳನ್ನ ಮುಚ್ಚಿ ಬೃಹತ್ ಅಪಾರ್ಟ್ಮೆಂಟ್ಗಳು, ಕಟ್ಟಡಗಳು, ಅಂಗಡಿ ಮುಂಗಟ್ಟುಗಳು, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟ್ಯಾಂಡ್ ಇತ್ಯಾದಿ ನಿರ್ಮಾಣವಾಯ್ತಾ ಹೋಯ್ತು. ಈಗ ನಾವು ಹೇಳ್ತಿರುವಂತಹ ಮೆಜೆಸ್ಟಿಕ್ ನ ಬೃಹತ್ ಬಸ್ ನಿಲ್ದಾಣವನ್ನ ನಿರ್ಮಾಣ ಮಾಡೋದಕ್ಕೂ ಮೊದಲು ಅಲ್ಲೊಂದು ದೊಡ್ಡದಾದ ಕೆರೆ ಇತ್ತು. ಆ ಕೆರೆಯ ಹೆಸರು ಧರ್ಮಾಂಬುದಿ ಕೆರೆ ಅಂತ. ಸರಿಯಾಗಿ ನಿರ್ವಹಣೆ ಮಾಡದೆ ರಾಜಕಾರಣಿಗಳ ಬೇಜವಾಬ್ದಾರಿಯಿಂದ ಕೆರೆ ಬತ್ತಿ ಹೋಗಿತ್ತು. ಹೀಗಾಗಿ ಅಂದಿನ ಕಾಲದಲ್ಲಿ ಬತ್ತಿ ಹೋಗಿದ್ದ ಧರ್ಮಾಂಬುದಿ ಕೆರೆಯನ್ನ ಮುಚ್ಚಿ ಅದರ ಮೇಲೆ ಬಸ್ ನಿಲ್ದಾಣವನ್ನ ನಿರ್ಮಾಣ ಮಾಡಲಾಯಿತು. ಈಗಿರುವ ಬಸ್ ನಿಲ್ದಾಣವನ್ನ ಮಾಜಿ ಸಿಎಂ ಆರ್ ಗುಂಡೂರಾವ್ ನಿರ್ಮಿಸಿದರು. ಬೆಂಗಳೂರು ಕೋಟ್ಯಾಂತರ ಜನರಿಗೆ ನೆಲೆ ಕೊಟ್ಟಿದೆ ಅನ್ನೋದು ಸತ್ಯ. ಆದ್ರೆ ಒಂದ್ ಕಾಲದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇದ್ದ ಕೆರೆಗಳು ಇಂದು ಬೆರಳೆಣಿಕೆಯಷ್ಟು ಮಾತ್ರ ಇದೆ. ಆ ಕಾಲದಲ್ಲಿ ಬೆಂಗಳೂರಿಗೆ ನೀರಿನ ಬರಾನೇ ಇರಲಿಲ್ಲ. ಎಂತಹ ಸ್ವಾರ್ಥ ಜನರು ನೋಡಿ. ಹೇಳಿದ್ರೆ 60-70 ವರ್ಷ ಬದುಕುವ ಸ್ವಾರ್ಥ ಬದುಕುಗೋಸ್ಕರ ನೂರಾರು ವರ್ಷ ಅಸಂಖ್ಯ ಜನರಿಗೆ ನೆಲೆಯಾಗಿ ಬೇಕಾಗಿದ್ದಂತಹ, ನೀರಿನ ಸೆಲೆಯಾಗಬೇಕಾಗಿದ್ದಂತಹ ಕೆರೆಗಳನ್ನ ನುಂಗಿ ಅಲ್ಲಿ ಕಟ್ಟಡಗಳನ್ನ, ಮಗದೊಂದು ಅಪಾರ್ಟ್ಮೆಂಟ್ಗಳನ್ನ ಕಟ್ಟಿ ಮುಂದಿನ ಪೀಳಿಗೆ ಜನರಿಗೆ ಗೋರಿ ಕಟ್ತಾ ಇದ್ದಾರೆ ಇಂದಿನ ಪೀಳಿಗೆಯವರು. ಹಾಗೆ ಇಮ್ಯಾಜಿನ್, ಕಾವೇರಿ ನದಿಯ ನೀರು ಬರದೇ ಇದ್ದಿದ್ರೆ ಈ ದಿನ ಬೆಂಗಳೂರಿನ ಸ್ಥಿತಿ ಹೇಗಿರ್ತಿತ್ತು? ಕಾವೇರಿ ನೀರು ಅಥವಾ ವಿಶ್ವೇಶ್ವರಯ್ಯನವರು ಕಟ್ಟದೇ ಇದ್ದಿದ್ರೆ ಆ ಒಂದು KRS ನ ಈಗ ಬೆಂಗಳೂರು ಏನೇನು ಅಲ್ಲ. ಹಾಗೆ ಮೆಜೆಸ್ಟಿಕ್ ಎಂಬ ಹೆಸರು ಬರೋದಕ್ಕೆ ಮುಖ್ಯ ಕಾರಣ ಮೆಜೆಸ್ಟಿಕ್ ಸಿನಿಮಾ ಥಿಯೇಟರ್. ಈ ಸಿನಿಮಾ ಥಿಯೇಟರ್, ಮೆಜೆಸ್ಟಿಕ್ ನಲ್ಲಿ ಹಲವಾರು ಸಿನಿಮಾ ಥಿಯೇಟರ್ಗಳು ಈಗಲೂ ಕೂಡ ಇವೆ. ಕೆಲವೊಂದು ಸಿನಿಮಾ ಥಿಯೇಟರ್ಗಳು ಈಗಾಗಲೇ ಅಳಿವಿನ ಅಂಚಿಗೆ ತಲುಪಿಟ್ಟಿದೆ. ಕೆಲವೊಂದು ಮುಚ್ಚಿ ಹೋಗಿವೆ, ಕೆಲವೊಂದು ಇನ್ನು ಕೂಡ ಜೀವಂತವಾಗಿ ಉಳ್ಕೊಂಡಿದೆ. ಮೊದಲು ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಮೆಜೆಸ್ಟಿಕ್ ಎಂಬ ಥಿಯೇಟರ್ ಇತ್ತು. ಅದು ಭಾರಿ ಫೇಮಸ್ ಆಗಿದ್ದಂತಹ ಥಿಯೇಟರ್. ಹೀಗಾಗಿ ಆ ಹೆಸರಿನಿಂದಲೇ ಮುಂದೆ ಮೆಜೆಸ್ಟಿಕ್ ಎಂದು ಕರೆಯಲಾಯಿತು. ಈ ಸಿನಿಮಾ ಥಿಯೇಟರ್ ಅನ್ನ 1920ರಲ್ಲಿ ಕಟ್ಟಲಾಗಿತ್ತು. ಬಹಳ ಪ್ರಸಿದ್ಧಿ ಹೊಂದಿದ್ದರಿಂದಲೇ ಈ ಮೆಜೆಸ್ಟಿಕ್ ಎಂಬ ಹೆಸರು ಚಾಲ್ತಿಗೆ ಬಂತು. ಹಾಗಾದ್ರೆ ಈ ಮೆಜೆಸ್ಟಿಕ್ ಹೆಸರು ಬಂದು ಸುಮಾರು 1 ಶತಮಾನವೇ ಕಳೆದಿದೆ. 100 ವರ್ಷಗಳೇ ಸಂದಿದೆ ಅಂತಾನೆ ಹೇಳ್ಬೋದು.
ಇನ್ನು ಮೆಜೆಸ್ಟಿಕ್ ನಲ್ಲಿರುವ ಅಣ್ಣಮ್ಮ ದೇವಸ್ಥಾನ ಇಡೀ ಬೆಂಗಳೂರಿನಲ್ಲಿಯೇ ಅತ್ಯಂತ ಪ್ರಸಿದ್ಧಿಯನ್ನ ಪಡೆದಿರುವಂತಹ ದೇವಸ್ಥಾನ. ಅಣ್ಣಮ್ಮ ತಾಯಿ ಇಡೀ ಬೆಂಗಳೂರನ್ನ ಕಾಯ್ತಿದ್ದಾಳೆ ಎಂಬ ನಂಬಿಕೆ ನಮ್ಮ ಭಕ್ತರಲ್ಲಿ ಹಾಗೆ ನಮ್ಮಲ್ಲಿ ಇದೆ. ಇಲ್ಲಿ ಪ್ರತಿದಿನವೂ ಕೂಡ ಪೂಜೆ ಪುನಸ್ಕಾರಗಳು ನೆರವೇರುತ್ತೆ. ಅಮಾವಾಸ್ಯೆ ಹಾಗೂ ಪೌರ್ಣಿಮೆಯನ್ನು ವಿಶೇಷ ಪೂಜೆಯನ್ನ ಮಾಡಲಾಗುತ್ತೆ. ಇನ್ನು ಗಲ್ಲಿಗೂ ಕೂಡ ಅಣ್ಣಮ್ಮನ ಉತ್ಸವವನ್ನ ಯುವಕರು ಮಾಡುತ್ತಾರೆ. ಪ್ರತಿ ವರ್ಷ ತಮ್ಮೂರಿಗೆ ದೇವತೆಯನ್ನ ಕರೆಸಿ ಮಡಿಲಕ್ಕೆ ಕೊಟ್ಟು ವಿಜೃಂಭಣೆಯಿಂದ ಪಲ್ಲಕ್ಕಿಯಲ್ಲಿ ಅಣ್ಣಮ್ಮನನ್ನ ಕೂರಿಸಿ ಎಲ್ಲ ಕಡೆ ಕೂಡ ಮೆರವಣಿಗೆಯನ್ನ ಮಾಡ್ತಾರೆ. ಇನ್ನೂ ಕೂಡ ಈ ಒಂದು ಸಂಸ್ಕೃತಿ ನಮ್ಮಲ್ಲಿ ಜೀವಂತವಾಗಿ ಉಳ್ಕೊಂಡಿದೆ. ಆದ್ರಿಂದಲೇ ಬೆಂಗಳೂರಿನಲ್ಲಿ ಕಾಲಕ್ಕೆ ಮಳೆ ಬೆಳೆ ಬಂದಷ್ಟು ಜನರಿಗೆ ಹೊಟ್ಟೆ ತುಂಬಾ ಊಟ, ಕೈ ತುಂಬಾ ಕೆಲಸವನ್ನ ಕೊಟ್ಟು ಕಾಪಾಡ್ತಾ ಇದೆ ಅಂತಾನೆ ಹೇಳ್ಬಹುದು. ಈ ರೀತಿ ಮೆಜೆಸ್ಟಿಕ್ ಅನ್ನುವ ಹೆಸರು ಬಹಳ ವರ್ಷಗಳ ಹಿಂದೆ, 100 ವರ್ಷಗಳ ಹಿಂದೆ ನಮ್ಮ ಬೆಂಗಳೂರಿನ ಮೆಜೆಸ್ಟಿಕ್ ಅನ್ನುವಂತಹ ಹೆಸರು ಬಂತು ಅಂತ ಹೇಳಿ ನಾವು ತಿಳ್ಕೊಳ್ಬಹುದು. ಇದಾಗಿತ್ತು ಇಂದಿನ ವಿಷಯ. ನೀವು ಕೂಡ ಬೆಂಗಳೂರಿಗರ ಅಥವಾ ಬೆಂಗಳೂರನ್ನ ಇಷ್ಟಪಡ್ತೀರಾ? ಹಾಗಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.